ओम जयति पराशरशूनुः सत्यवती हृदयनन्दनो व्यासः यस्यास्य कमलगलितं वाङ्मयमृतं जगत्पिबति। देवस्त्वं हि महामायः स्वां मायां समुपाश्रितः अनघस्त्वं तथैवेयं देवी सर्वभवारिणिः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आचार्य श्रीमदाचार्य सन्तु मे जन्मजन्मनि। श्री गुरुभ्यो नमः। महाभारतस्य आश्वमेधिके पर्वणि अथातः प्रस्तूयमानः भागः 48-100तमः 148नेयद्। तत्र टी.आर्. कृष्णाचार्याणां पाठे वैष्णवे पाठे च त्रयोदशाधिकशततमः अध्यायः 113ने अध्याय। अष्टादशाधिकशततमः अध्यायः 118ने अध्याय पाविल्य रामस्वामी शास्त्रिणां पाठे प्रवर्तते। पुराणर्षिणा शाखासहस्रकृता व्यासेन अस्य समस्तस्य प्रपञ्चस्य निःश्रेयसाय येयं महाभारतसंहिता चक्रे तस्यां केवलम् आत्मबोधेन दृष्टाः तथापि वेदार्थसंयुताः अनेके अर्थाः भवन्ति। यद्यपि ब्रह्मापि तान् सर्वानपि अर्थान् नैव जानाति, तथापि अल्परूपेण सर्वोपि जानते। तस्मिन् महाभारते आश्वमेधिके पर्वणि वैष्णवधर्म नामकम् उपपर्व, यस्मिन् जगदादिगुरुः कृष्णः स्वभक्तान् पाण्डवान् नैकविधान् वैष्णवधर्मान् उपादिक्षत्। तेषां मध्ये व्यतीते दिवसे चान्द्रायण व्रतं यथा कृष्णः बोधयामास तथैव वयमपि आकरणयाम। ಕೃಷ್ಣ ಹೇಳಿದಂತೆ ಈ ಚಾಂದ್ರಾಯಣ ವ್ರತದ ಮಹತ್ವವನ್ನು ಕಳೆದ ದಿವಸ ನಾವು ಕೇಳಿದ್ವಿ. ಮುಂದೆ ಕೃಷ್ಣ ಮತ್ಯಾವ ಧರ್ಮಗಳನ್ನು ಬೋಧನೆ ಮಾಡಿದ, ಪಾಂಡವರು ಏನನ್ನ ಕೇಳಿದರು ಅಂತ ಅನ್ನೋದನ್ನ ಇವತ್ತು ನೋಡೋಣ. ಎಲ್ಲ ಪ್ರಾಣಿಗಳಿಗೂ ಅಧಿಪತಿಯಾದಂಥ ಸರ್ವಜ್ಞನಾದ ಕೃಷ್ಣನೇ, ನೀನು ಎಲ್ಲ ಪ್ರಾಣಿಗಳಿಗೂ ಹಿತಕರವಾದಂತಹ ಒಂದು ಧರ್ಮವನ್ನು ನನಗೆ ಬೋಧಿಸಬೇಕು. ಇದು ಮಹಾಫಲದಾಯಕ ಆಗಿರಬೇಕು, ಮೋಕ್ಷದಾಯಕವೂ ಆಗಿರಬೇಕು. ಅಂಥದ್ದೊಂದು ಧರ್ಮವನ್ನು ಬೋಧಿಸುವಂತ ಕೇಳ್ತಾ ಇದ್ದಾನೆ ಧರ್ಮರಾಜ. ಅದಕ್ಕೆ ಕೃಷ್ಣ ಏನು ಹೇಳಿದ ಅದನ್ನ ಈಗ ನೋಡೋಣ. ಅಂಥದ್ದೊಂದು ಧರ್ಮವನ್ನು ಹೇಳ್ತೇನೆ, ಅದನ್ನೀಗ ನೀನು ಕೇಳು. 1 ವರ್ಷದವರೆಗೆ ವ್ರತನಿಷ್ಠನಾಗಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು.
ಸತ್ಯನಿಷ್ಠನಾಗಿರಬೇಕು, ಸ್ನಾನ ಅನೇಕಾದಿ ಕ್ರಿಯೆಗಳನ್ನು ಮಾಡಬೇಕು. ಇಂಥ ವಾರ್ಷಿಕ ವ್ರತದಿಂದಲೂ ಮಹಾಫಲ ಇದೆ. ಕಾರ್ತಿಕ ಮೊದಲಾದ 12 ಮಾಸಗಳನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದು ಎಲ್ರಿಗೂ ಕೂಡ ಗೊತ್ತಿದ್ದೇ ಇದೆ. ಆ ಕಾರ್ತಿಕ ಮಾಸದ ಶುಕ್ಲ ಪ್ರತಿಪತ್ತನ ದಿವಸ ಜಿತೇಂದ್ರಿಯನಾಗಿ 1 ಹೊತ್ತು ಭೋಜನದ ಒಂದು ವ್ರತವನ್ನು ಆಚರಿಸಬೇಕು. ಮತ್ತೆ ಭೋಜನದ ಬಳಿಕ ನೀರನ್ನು ಕೂಡ ಪಾನ ಮಾಡಬಾರ್ದು. ಜಲಂವಾನ ಪಿಬೇನ್ ಮಾಸೆ ನಾಂತರ ಭೋಜನಾತ್ ಪರಂ. 2 ಹೊತ್ತು ಭೋಜನಗಳ ನಡುವೆ ಮತ್ತೇನನ್ನು ತಗೊಳ್ಬಾರ್ದು. ಭೋಜನಕ್ಕಿಂತ ಹೊರತಾಗಿ ಮತ್ತೇನನ್ನು ತಗೊಳ್ಬಾರ್ದು. ಅಂಥವನು ಆದಿತ್ಯನನ್ನು ಆರಾಧನೆ ಮಾಡಬೇಕು. ವ್ರತ ಮುಗಿದ ಮೇಲೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ಬೇಕು. ಇದೆಲ್ಲದರಿಂದಲೂ ಮಹಾಫಲ ಇದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಕಪಿಲಾಧೇನುವನ್ನು ದಾನ ಮಾಡಿದ್ರಿಂದ ಏನೋ ಒಂದು ಫಲ ಬರಬೇಕು. ಅಂಥ ಫಲವನ್ನು ಸಾಧಕನಾದವನು ಪಡ್ಕೊಳ್ತಾನೆ. ಮುಂದೆ ಮಾರ್ಗಶೀರ್ಷ ಮಾಸದ ದಾನದ ಫಲವನ್ನು ಹೇಳ್ತಾನೆ ಕೃಷ್ಣ. ಅಲ್ಲಿ ಏಕಭುಕ್ತ ವೃತ್ತವನ್ನು ಮಾಡಬೇಕು. ಆದಿತ್ಯನ ಅಂತರ್ಯಾಮಿ ಆದಂಥ ನನ್ನನ್ನು ಆರಾಧಿಸಿ ಕೊನೆಗೆ ಆ ಭಗವಂತನನ್ನ ಕುರಿತು ಹೋಮ ಇತ್ಯಾದಿಗಳನ್ನ ಮಾಡಬೇಕು. ಆಹಿತಾಗ್ನಿ ಆದವನು ಅಗ್ನಿಹೋತ್ರವನ್ನು ಮಾಡಿದ್ರಿಂದ ಅವನಿಗೇನು ಫಲ ಬರಬೇಕೋ ಅಂಥದೇ ಮಹಾಫಲವನ್ನು ಈ ಸಾಧಕನಾದವನು ಪಡ್ಕೊಳ್ತಾನೆ. ಮುಂದೆ ಸಪ್ತರ್ಷಿಗಳ ಲೋಕದಲ್ಲಿ ವಿಹರಿಸ್ತಾನೆ. ಮುಂದೆ ಹರಿವರ್ಷ ಅನ್ನುವ ಖಂಡದಲ್ಲಿ ಹುಟ್ಟಿ ಅಲ್ಲಿಯೂ ದೀರ್ಘಕಾಲ ಹುಟ್ಟಿ ಮುಂದೆ ದೀರ್ಘಕಾಲ ಬದುಕಿ ಮುಂದೆ ರಾಜನಾಗಿ ಜನ್ಮ ತಾಳ್ತಾನೆ. ಪೌಷ ಮಾಸದಲ್ಲಿ ಏಕಭುಕ್ತವನ್ನು ಆಚರಣೆ ಮಾಡಿದರೆ ಅದರ ಫಲ ಹೇಳ್ತೇನೆ ಕೇಳು. 1000 ಬ್ರಾಹ್ಮಣರನ್ನ ಆರಾಧನೆ ಮಾಡಿದ್ರಿಂದ ಏನೊಂದು ಫಲ ಬರಬೇಕು, ಅಂಥ ಮಹಾಫಲವನ್ನು ಪಡ್ಕೊಳ್ತಾನೆ. ಇಂದ್ರಲೋಕಕ್ಕೆ ಹೋಗ್ತಾನೆ. ಮುಂದೆ ಆ ಇಂದ್ರಲೋಕದಿಂದ ಕೆಳಗೆ ಬಂದು ಬ್ರಾಹ್ಮಣನಾಗಿ ಜನಿಸ್ತಾನೆ. ಮಾಘ ಮಾಸದಲ್ಲಿ ಏಕಭುಕ್ತವನ್ನು ಆಚರಣೆ ಮಾಡಿದ್ರಿಂದ ಅವನಿಗೆ ಸಿಗುವ ಮಹಾಫಲ ಏನು ಅಂದರೆ ಮಹಾರುದ್ರದೇವ ಕಳಿಸಿಕೊಟ್ಟಂತಹ ರಥವನ್ನೇರಿ ಅಪ್ಸರೆಯರ ಗಣದ ಜೊತೆಗೆ ಅವನು ವಿಹರಿಸ್ತಾನೆ. ಪಿತೃಲೋಕಕ್ಕೆ ಹೋಗ್ತಾನೆ. ಅಲ್ಲಿಂದ ಮುಂದೆ ಚತುರ್ವೇದಜ್ಞನಾದಂಥ ಬ್ರಾಹ್ಮಣನಾಗಿ ಜನಿಸ್ತಾನೆ. ಮುಂದೆ ಫಾಲ್ಗುಣ ಮಾಸದಲ್ಲಿ ಏಕಭುಕ್ತ ಆಚರಣೆ ಮಾಡಬೇಕು. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಅನ್ನುವಂಥ ಮಂತ್ರವನ್ನು ಜಪಿಸಬೇಕು. ಅದರಿಂದ ಸಿಗುವಂಥ ಫಲ ಏನು ಅಂದರೆ ನಕ್ಷತ್ರದ ಆಕಾರವುಳ್ಳಂಥ ದೇಹವನ್ನು ಪಡ್ಕೋತಾನೆ. ಮುಂದೆ ಹಂಸ ಪಕ್ಷಿಗಳಿಂದ ಕೂಡಿದ ರಥವನ್ನೇರಿ ನಕ್ಷತ್ರ ಲೋಕದಲ್ಲಿ ವಿಹರಿಸ್ತಾನೆ. ಮುಂದೆ ಕೇತುಮಾಲ ವರ್ಷದಲ್ಲಿ ಕೇತುಮಾಲ ಅನ್ನುವಂಥ ಭೂಭಾಗ ಏನಿದೆ ಅಲ್ಲಿ ವಾಸ ಮಾಡ್ತಾನೆ. ಮುಂದೆ ಮನುಷ್ಯ ಲೋಕದಲ್ಲಿ ಮುನಿಯಾಗಿ ಜನಿಸ್ತಾನೆ. ಮುಂದೆ ಚೈತ್ರ ಮಾಸದಲ್ಲಿ ನನ್ನ ಭಕ್ತನಾಗಿ ಬ್ರಹ್ಮಚರ್ಯದಲ್ಲಿ ಇದ್ದು ಏಕಭುಕ್ತ ಆಚರಣೆ ಮಾಡುವವನಿಗೆ ಅಗ್ನಿಹೋತ್ರದ ಆಚರಣೆ ಮಾಡಿದ್ರಿಂದ ಸಿಗುವ ಫಲ ಸಿಗುತ್ತದೆ. ಮುಂದೆ ರಮಣಕ ದ್ವೀಪದಲ್ಲಿ ಹುಟ್ಟುತ್ತಾನೆ. ಮುಂದೆ ರಾಜನಾಗಿ ಹುಟ್ಟುತ್ತಾನೆ. ಮುಂದೆ ವೈಶಾಖ ಮಾಸದಲ್ಲಿ ಏಕಭುಕ್ತವನ್ನು ಆಚರಣೆ ಮಾಡುವವನಿಗೆ ಸಿಗುವ ಫಲವನ್ನು ಹೇಳ್ತೇನೆ ಕೇಳು ಅಂತಾನೆ ಕೃಷ್ಣ. ಮುಂದೆ ಜ್ಯೇಷ್ಠ ಮಾಸದ ವರ್ಣನ ಕೇಳಿ ಬರ್ತದೆ.
ಆಗ ಏಕಭುಕ್ತ ಮಾಡಿ ಭಗವಂತನನ್ನು ಆರಾಧಿಸಬೇಕು. ಅದರಿಂದ ಚಾಂದ್ರಾಯಣ ವ್ರತ ಮಾಡಿದಂಥ ಫಲ ದೊರೆಯುತ್ತದೆ. ಮುಂದೆ ಉತ್ತರ ಕುರು ಅನ್ನುವ ವರ್ಷದಲ್ಲಿ ಹುಟ್ಟುತ್ತಾರೆ. ಮುಂದೆ ಬ್ರಾಹ್ಮಣನಾಗಿ ಭೂಲೋಕದಲ್ಲಿ ಹುಟ್ಟುತ್ತಾನೆ. ಮುಂದೆ ಆಷಾಢ ಮಾಸ ಆಗಲೂ ಏಕಭುಕ್ತವನ್ನು ಆಚರಿಸಬೇಕು. ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡ್ತಾ ಈ ವ್ರತವನ್ನು ಮುಂದುವರಿಸಬೇಕು. 100 ಕಪಿಲ ಧೇನುಗಳನ್ನು ದಾನ ಮಾಡಿದ ಫಲ ಅವನಿಗೆ ಸಿಗ್ತದೆ. ದೇವಲೋಕದಲ್ಲಿ ಪೂಜಿತನಾಗ್ತಾನೆ. ಮುಂದೆ ಶಾಖದ್ವೀಪದಲ್ಲಿ, ಪೃಥ್ವಿಯ ಅನೇಕ ದ್ವೀಪಗಳು, ಅದರಲ್ಲಿ ಅನೇಕ ವರ್ಷಗಳು, ಅನೇಕ ಖಂಡಗಳು ಅದರಲ್ಲೆಲ್ಲ ಇವೆ. ಅಲ್ಲಿ ಶಾಖದ್ವೀಪದಲ್ಲಿ ಅವನು ಹುಟ್ಟುತ್ತಾನೆ. ಮುಂದೆ ಬ್ರಾಹ್ಮಣನಾಗಿ ಜನಿಸ್ತಾನೆ. ಕೊನೆಗೆ ಶ್ರಾವಣ ಮಾಸ ಅಲ್ಲಿಯೂ ಏಕಭುಕ್ತನಾಗಿ ಜಪ ಮತ್ತು ವ್ರತಾಚರಣೆ ಮಾಡಿದ್ದರಿಂದ ಮುಂದೆ ಕಪಿಲಧೇನುವನ್ನು ದಾನ ಮಾಡಿದ ಫಲ ಸಿಗ್ತದೆ. ಕುಶದ್ವೀಪದಲ್ಲಿ ಹುಟ್ಟುತ್ತಾನೆ. ಮುಂದೆ ಅಲ್ಲಿಂದ ಮತ್ತೆ ಬ್ರಾಹ್ಮಣನಾಗಿ ಜನಿಸ್ತಾನೆ. ಮುಂದೆ ಭಾದ್ರಪದ ಮಾಸ ಅಲ್ಲಿ ಏಕಭುಕ್ತನಾಗಿ ಜಪವನ್ನು ಮಾಡಬೇಕು. ಯಾವುದೇ ಪಾಕಭೇದ ಮಾಡದೆ ಒಬ್ರಿಗೊಂದು ಕರೆದಂಥ ಬ್ರಾಹ್ಮಣರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಪಾಕವನ್ನು ಬಡಿಸದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಮನೋಭಾವದಿಂದ ಭೋಜನವನ್ನು ಮಾಡಿಸ್ಬೇಕು. ಎಳ್ಳು, ತುಪ್ಪ, ದಕ್ಷಿಣೆ ಇತ್ಯಾದಿಗಳನ್ನು ಆ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಇದರಿಂದ ರಾಜಸೂಯ ಯಾಗ ಮೊದಲಾದ ಯಾಗಗಳನ್ನು ಮಾಡಿದ ಮಹಾಫಲ ದೊರೆಯುತ್ತದೆ. ಮುಂದೆ ಕುಬೇರನ ಲೋಕದಲ್ಲಿ ಅವನು ಜನಿಸ್ತಾನೆ. ಮುಂದೆ ಇಂದ್ರಾದಿಗಳ ಗೌರವವನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ಮನುಷ್ಯ ಲೋಕದಲ್ಲಿ ರಾಜನಾಗಿ ಹುಟ್ಟುತ್ತಾನೆ. ಮುಂದೆ ಆಶ್ವಯುಜ ಮಾಸ ಅಲ್ಲಿ ಏಕಭುಕ್ತವನ್ನು ಆಚರಣೆ ಮಾಡಿದ್ದರಿಂದ, ಗಾಯತ್ರಿ ಜಪವನ್ನು ಜಪಿಸಿದ್ದರಿಂದ ಅವನಿಗೆ ಅಶ್ವಮೇಧ ಯಾಗ ಮಾಡಿದ ಫಲ ಸಿಗ್ತದೆ. ಮುಂದೆ ಶ್ವೇತದ್ವೀಪದಲ್ಲಿ ನನ್ನ ಲೋಕದಲ್ಲಿ ದೀರ್ಘಕಾಲ ವಾಸ ಮಾಡಿ ಅಲ್ಲಿಂದ ಮುಂದೆ ಆತ ಬ್ರಾಹ್ಮಣನಾಗಿ ಜನಿಸ್ತಾನೆ ಅಂತ ಕಾಣ್ತೇವೆ. ಅಲ್ಲಿಗೆ ಆ ಅಧ್ಯಾಯ ಸಮಾಪ್ತವಾಗಿದೆ, ನಾವು ನೋಡ್ತಾ ಇರುವಂತಹ ಅಧ್ಯಾಯ. ಅಲ್ಲಿಂದ ಮುಂದಿನ ಅಧ್ಯಾಯವನ್ನು ಈಗ ನಾವು ನೋಡಬೇಕು. ಮುಂದಿನ ಅಧ್ಯಾಯದಲ್ಲಿ ಹೀಗೆ 1 ಸಂವತ್ಸರ ಕಾಲ ಆ ವ್ರತವನ್ನೆಲ್ಲ ಆಚರಣೆ ಮಾಡಬೇಕು. ಆ ಏಕಭುಕ್ತವನ್ನು ಮಾಡಲಿಕ್ಕಾಗದೆ ಹೋದರೆ ಅದರ ಶ್ರವಣವನ್ನಾದರೂ ಮಾಡಬೇಕು. ಯದಕೃತ್ವ ಅಥವಾ ಕೃತ್ವ ನರಹ ಪಾಪೈಹಿ ಪ್ರಮುಚ್ಯತೆ. ಅದರ ಶ್ರವಣವನ್ನಾದರೂ ಮಾಡಬೇಕು ಅಂತ ಇವರು ಕೆಲವರು ಅನುವಾದಿಸಿದ್ದಾರೆ. ಆದರೆ ಅಲ್ಲಿ ಹಾಗೇನು ಅಂಥ ಅನುವಾದ ಅಲ್ಲೇನು ಕಾಣಿಸೋದಿಲ್ಲ. ಆತ ಶ್ಲೋಕ ಇದಕೃತ್ವ ಅಥವಾ ಕೃತ್ವ ಅಂತ ಇರೋದು. ಮಾಡಿ ಅಥವಾ ಮಾಡದೇನೆ ಅದು ಅವನ ಅನುಕೂಲ. ಇವೆಲ್ಲ ಕಡ್ಡಾಯ ಮಾಡಲೇಬೇಕಾದಂತಹ ವ್ರತಗಳಲ್ಲ ನಮ್ಗೆ ಗೊತ್ತಿರುವಂತೆ. ಆದ್ದರಿಂದ ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡಬೇಕು. ಒಂದು ವೇಳೆ ಮಾಡ್ಲಿಕ್ಕೆ ಆಗದೆ ಹೋದರೆ ಅದರಿಂದ ಮನುಷ್ಯ ಏನು ಚಡ್ಪಡಿಸ್ಬೇಕಾಗಿಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದ ಎಲ್ಲ ಥರದ ಪಾಪಗಳನ್ನು ಕಳ್ಕೋತಾನೆ. ಮಾಡದೆ ಹೋದರೂ ಕೂಡ ಅನೇಕ ವಿಧಾನಗಳು ಬೇರೆ ಬೇರೆ ಇದ್ದೇ ಇವೆ. ಏಕಭುಕ್ತ ವ್ರತವನ್ನು 1 ಸಂವತ್ಸರ ಮಾಡಿ ಮುಂದೆ ನೆಲದಲ್ಲೇ ಮಲಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಸಂಧ್ಯಯೋಸ್ತು ಜಪೇ ನಿತ್ಯಂ 2 ಹೊತ್ತು ಗಾಯತ್ರಿ ಜಪ ಇತ್ಯಾದಿಗಳನ್ನು ಮಾಡಿ ನನ್ನನ್ನು ಆರಾಧಿಸಬೇಕು. ಮುಂದೆ ಬ್ರಾಹ್ಮಣನನ್ನು ಉಚ್ಚಾಸನದಲ್ಲಿ ಕೂಡಿಸಿ ಆತನಿಗೆ ಭೋಜನಾದಿಗಳನ್ನು ಮಾಡಿಸ್ಬೇಕು. ಮುಂದೆ ನಮೋಸ್ತು ವಾಸುದೇವಾಯ ಇತ್ಯುಕ್ತ ತು ಚರಣವು ಸ್ಪೃಶೇತ್. ಮುಂದೆ ನಮೋಸ್ತು ವಾಸುದೇವಾಯ ಅಂತ ಹೇಳಿ ಆ ಬ್ರಾಹ್ಮಣನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮೋಸ್ತು ವಾಸುದೇವಾಯ ಅಂತಲೇ ಯಾಕೆ ಹೇಳಿದ್ದಾರೆ, ಅದೊಂದು ನಾವು ಗಮನಿಸಬೇಕಾದಂಥ ಸಂಗತಿ. ಭಗವದ್ಗೀತೆಯ 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಒಂದು ಶ್ಲೋಕ ಬರ್ತದೆ.
ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಶ್ಲೋಕ. ಅನೇಕ ಜನ್ಮಗಳ ನಂತರ ಒಂದು ವಿಶಿಷ್ಟವಾದ ಜ್ಞಾನವನ್ನು ಪಡ್ಕೋತಾನೆ ಆ ಸಾಧಕ ಅಂತ ಅಲ್ಲೇ ಕೇಳಿ ಬರೋದು. ಅವನಿಗೆ ಏನದು ವಿಶಿಷ್ಟವಾದ ಜ್ಞಾನ ಸಿಗೋದು ಅಂತಂದ್ರೆ, ವಾಸುದೇವ ಸರ್ವಂ, ಜಗತ್ತೆಲ್ಲವೂ ವಾಸುದೇವಮಯ ಅನ್ನುವಂಥ ಒಂದು ವಿಶಿಷ್ಟವಾದ ಜ್ಞಾನವನ್ನು ಪಡ್ಕೋತಾನೆ. ಆ ಜ್ಞಾನ ಬಹಳ ಶ್ರೇಷ್ಠವಾದಂಥ ಜ್ಞಾನ. ವಾಸನಾದ್ ವಾಸುದೇವಸಿ ವಾಸಿತಂ ತೇ ಜಗತ್ರಯಂ, ಮೂರು ಜಗತ್ತನ್ನು ಕೂಡ ನೀನು ಆವರಿಸಿಕೊಂಡಿದ್ದೆ, ಆದ್ರಿಂದ ನಿನಗೆ ವಾಸುದೇವ ಅಂತ ಹೇಳ್ತಾರೆ ಅಂತ ಕೇಳಿ ಬರ್ತದೆ. ಅಂಥ ವಾಸುದೇವ ಅಂದ್ರೆ ಸರ್ವತ್ರ ವ್ಯಾಪ್ತನಾದಂಥ ಭಗವಂತ, ಅವನೇ ಸರ್ವ, ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವುದು ಅಂದ್ರೆ ಏನು? ಸರ್ವಸ್ಯ ಸದಾ ಸರ್ವದಾ ಜ್ಞಾನಾತ್, ಸರ್ವಸ್ಯ ಪ್ರಭವಾಪ್ಯಯಾತ್, ಸರ್ವಮೇನಂ ಪ್ರಚಕ್ಷತೆ. ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಾತ್, ಸರ್ವಸ್ಯ ಸದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಅಂತ ಶ್ಲೋಕ. ಜಗತ್ತಿನಲ್ಲಿ ಸದಸತ್ತಾದಂಥ ವಸ್ತುಗಳೇನಿವೆ ಅವೆಲ್ಲವೂ ಕೂಡ ಇವನಿಂದಲೇ ಹುಟ್ಟಿವೆ. ಮತ್ತೆ ಎಲ್ಲವನ್ನೂ ಇವನು ತಿಳ್ಕೊಂಡಿದ್ದಾನೆ, ಆದ್ರಿಂದ ಇವನಿಗೆ ಸರ್ವ ಅಂತ ಹೇಳ್ತಾರೆ ಅಂತ. ಹೀಗೆ ವಾಸುದೇವನೇ ಸರ್ವ, ಜಗತ್ತೆಲ್ಲವೂ ವಾಸುದೇವಮಯ ಅನ್ನುವ ಜ್ಞಾನ ಏನಿದೆ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅಂತ ವರ್ಣನೆ ಮಾಡ್ತಾರೆ. ಹಾಗೆ ಅದಕ್ಕೆ ಇಲ್ಲಿ ಕೂಡ ವಾಸುದೇವಾಯ ನಮಃ ಅಂತ ಅವನಿಗೆ ನಮಸ್ಕಾರ ಮಾಡಬೇಕು. ಮುಂದೆ ಆ ಬ್ರಾಹ್ಮಣರಿಗೆ ದಕ್ಷಿಣಾರೂಪವಾಗಿ ಗೋವನ್ನ, ಬೆಣ್ಣೆಯಿಂದ ಮಾಡಿದಂಥ ಗೋವು ಅಂತ ವರ್ಣನೆ ಮಾಡ್ತಾರೆ. ನವಜಾತಮಯೀಂ ಗಾಂವಾ ತಿಲಧೇನು ಮಥಾಪಿವಾ, ಕೆಲವು ಕಡೆ ನವನೀತಮಯಿ ಅಂತಿದೆ, ಕೆಲವು ಕಡೆ ನವಜಾತಮಯಿ ಅಂತಿದೆ. ಗಮನಿಸಬೇಕಾದ ವಿಷಯ ಏನಂದ್ರೆ, TR ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಉತ್ತರ ಭಾರತದ ಪಾಠದಲ್ಲಿ ವೈಷ್ಣವ ಧರ್ಮ ಪರ್ವ ಇಲ್ಲದೆ ಹೋದರೂ ಕೂಡ ಅವರೂ ಕೂಡ ದಕ್ಷಿಣ ಭಾರತದ ಪಾಠವನ್ನೇನು ಸ್ವೀಕಾರ ಮಾಡಿ ಪ್ರಕ್ಷಿಪ್ತಾಂತರ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನವನೀತಮಯೀಂ ಗಾಮಂ ಅಂತಾನೆ ಇರೋದು. ಬೆಣ್ಣೆಯಿಂದ ಮಾಡಿದ ಗೋವು, ಎಳ್ಳಿನಿಂದ ಮಾಡಿದ ಗೋವು ಅಂತ. ಗೋವಿನ ಆಕಾರದ ಎಳ್ಳಿನ ರಾಶಿ, ಹಾಗೆ ಗೋವಿನ ಆಕಾರದ ಬೆಣ್ಣೆಯ ಮುದ್ದೆ ಇತ್ಯಾದಿಗಳನ್ನು ದಾನ ಮಾಡಬೇಕು ಅಂತ ಅರ್ಥ. ಅಲ್ಲಿ ಹೊಸದಾಗಿ ಪ್ರಸವವನ್ನು ಹೊಂದಿದ ಗೋವು ಅಥವಾ ತಿಲ್ಲದ ಗೋವು ಅಂತ ಅನ್ನೋದು ಯಾಕೋ ಅಷ್ಟು ಸರಿ ಕಾಣಿಸೋದಿಲ್ಲ. ಪ್ರತ್ಯಕ್ಷ ಗೋವನ್ನೇ ದಾನ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಈ ಥರವನ್ನಾದ್ರೂ ಮಾಡಬೇಕು ಅಂತ ಅವರ ತಾತ್ಪರ್ಯ ಅಲ್ಲಿರೋದು. ಮುಂದೆ ಅವರಿಗೆ ಆ ಬ್ರಾಹ್ಮಣರಿಗೆ ಏನು ದಾನ ಮಾಡಿದ ಮೇಲೆ ಅವರಲ್ಲಿ ಸುವರ್ಣ ಪುಷ್ಪವನ್ನು ಸುವರ್ಣದ ದಕ್ಷಿಣೆಯನ್ನು ಕೊಟ್ಟು ಆ ಕಲ್ಲಿಗೆ ನೀರು ಬೀಳ್ತದಲ್ಲ, ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಬೇಕಂತ. ಅವನಿಗೆ ಮಹಾಫಲ ಇದೆ, 10 ಜನ್ಮಗಳ ಪಾಪದ ಪರಿಹಾರ ಆಗ್ತದೆ ಅವನಿಗೆ ಅದರಿಂದ. ಮುಂದೆ ಯುಧಿಷ್ಠಿರ ಕೇಳ್ತಿದ್ದಾನೆ, ಎಲ್ಲಾ ಉಪವಾಸಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು, ಮಹಾಫಲದಾಯಕವಾದದ್ದು ಅಂಥ ಉಪವಾಸದ ಫಲ ನನಗೆ ಹೇಳು, ಉಪವಾಸದ ಬಗ್ಗೆ ಏನಾದರೂ ವರ್ಣನೆ ಇದ್ರೆ ಅದನ್ನು ಹೇಳು. ಅದಕ್ಕೆ ಹಿಂದೆ ನಾನು ನಾರದರಿಗೂ ಕೂಡ ಇದನ್ನೇ ಹೇಳಿದ್ದೆ, ಅದನ್ನೇ ಈಗ ನಿನಗೂ ಹೇಳುವವನಿದ್ದೇನೆ ಕೇಳು ಅಂತಾನೆ ಕೃಷ್ಣ. ಪರ್ವದ್ವಯಂ ಚ ದ್ವಾದಶವು ಶ್ರವಣಂ ಚ ನರಾಧಿಪ ಮತ್ಪಂಚಮೀತಿ ವಿಖ್ಯಾತ ಮತ್ಪ್ರಿಯಾಚ ವಿಶೇಷತಃ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಒಂದು ತಿಂಗಳಲ್ಲಿ ಯಾವ್ದ್ಯಾವುದು ಮಹತ್ವದ ದಿವಸಗಳು? ಪರ್ವದ್ವಯ, 2 ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂತ 2 ಪರ್ವಕಾಲಗಳು. ದ್ವಾದಶ್ಯವು, ಶುಕ್ಲ ಮತ್ತು ಕೃಷ್ಣ ಪಕ್ಷದ 2 ದ್ವಾದಶಿಗಳು ಅಂತಿದೆ. ವಸ್ತುತಃ ಅಲ್ಲಿ ದ್ವಾದಶಿ ಅಂತ ಅರ್ಥ ಅಲ್ಲ, ಏಕಾದಶಿ. ಉಪವಾಸ ಮಾಡಬೇಕಾದದ್ದು ಏಕಾದಶಿ ದಿವಸ. ದ್ವಾದಶಿ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಏಕಾದಶಿ ಉಪವಾಸ ಮಾಡಿ ಆಮೇಲೆ ದ್ವಾದಶಿ ದಿವಸ ಅದರ ಆಚರಣೆ ಮಾಡ್ತಾರೆ. ಅದಕ್ಕಾಗಿ ದ್ವಾದಶ್ಯವು ಅಂತ ಅಲ್ಲಿ ಹೇಳಿದ್ದಾರೆ ಅಷ್ಟೇ. ವಸ್ತುತಃ ಉಪವಾಸ ಮಾಡಬೇಕಾದದ್ದು 2 ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ ಮತ್ತು
ಶ್ರವಣ ನಕ್ಷತ್ರ. ಲಕ್ಷಾಲಂಕಾರನು ಕೂಡ ದ್ವಾದಶಿ ಅಂದರೆ ಶುದ್ಧ ಏಕಾದಶಿ ಅಂತಲೇ ವರ್ಣಿಸಿದೆ. ಇದಕ್ಕೆ ವಿಷ್ಣು ಪಂಚಕ ಅಂತ ಹೇಳ್ತಾರೆ, ನಮಗಿದು ಗೊತ್ತಿದೆ. ಈ ಎಲ್ಲ ವ್ರತಗಳ ಬಗ್ಗೆ ನಾವು ಈಗೇನು ಕೇಳ್ತಿದ್ದೀವಲ್ಲ, ಇಲ್ಲಿ ಒಂದು ಸಂಗತಿ ನಮಗೆ ಎಲ್ಲಿಗೂ ಕೂಡ ಗೊತ್ತಿರಬೇಕು. ಇದೆಲ್ಲವನ್ನು ಇದನ್ನೇ ವಿಷ್ಣು ಪಂಚಕ ಅಂತ ಹೇಳ್ತಾರೆ. ಆದರೆ ಇದೆಲ್ಲವನ್ನೂ ಮಾಡ್ಲಿಕ್ಕೆ ಆಗದೆ ಹೋದರೆ ಕೊನೆ ಪಕ್ಷ ದ್ವಾದಶಿ ದಿವಸ ಆದರೂ ಉಪವಾಸ ಮಾಡಬೇಕು ಅಂತ ಹೇಳಿದ್ದನ್ನಾದರೂ ನಾವು ಗಮನಿಸ್ಬೇಕು. ದ್ವಾದಶಿ ದಿವಸ ಉಪವಾಸ ಮಾಡುವುದು ಅಂದರೆ ಏಕಾದಶಿ ದಿವಸ ಉಪವಾಸ ಮಾಡೋದು ಅಂತ ಅರ್ಥ. ದ್ವಾದಶ್ಯಾಮೇವ ವಾ ಕುರ್ಯಾತ್ ಉಪವಾಸಂ ಅಶಕ್ನುವನ್ ತೇನಾಹಂ ಪರಮಾಂ ಪ್ರೀತಿಂ ಯಾಸ್ಯಾಮಿ ನರಪುಂಗವ. ವಿಷ್ಣು ಪಂಚಕ ಉಪವಾಸ ಮಾಡಬೇಕು ಅಂತ ಪ್ರಯತ್ನ ಪಡುವವರಿಗೆ, ಮತ್ತೆ ವಿಷ್ಣು ಪಂಚಕ ಮಾಡಲಿಕ್ಕೆ ಆಗಲಿಲ್ಲ ಅಂತ ಚಡಪಡಿಸುವವರಿಗೆ, ಅವರೆಲ್ಲರಿಗೂ ಕೂಡ ಇಲ್ಲಿ ಬಂದಿರುವಂಥ ಈ ಮಾತು ಬಹಳ ಸಮಾಧಾನಕರವಾದ ಮಾತು. 5 ದಿವಸ ಉಪವಾಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ನಾವು ದುಃಖ ಪಡಬೇಕಾಗಿಲ್ಲ. ಈಗ ನಾವಿರುವ ಕಾಲ ಎಂಥದ್ದಿದೆ ಅಂದರೆ ಮನುಷ್ಯನಿಗೆ ನೂರಾರು ಥರದ ಸಮಸ್ಯೆಗಳು, ಮತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ಸತ್ವ ಇಲ್ಲ. ಹೀಗಾಗಿ ಅತ್ಯಂತ ಕಠಿಣವಾದಂತಹ ಉಪವಾಸ ಇತ್ಯಾದಿಗಳನ್ನು ಈಗ ಸಾಧಕನಾದವನು ಮಾಡೋದು ಕಷ್ಟ. ಔದ್ಯೋಗಿಕ ಪರಿಸ್ಥಿತಿಗಳು, ಆರ್ಥಿಕ ಸ್ಥಿತಿಗಳು ಇತ್ಯಾದಿಗಳನ್ನು ಗಮನಿಸಿದಾಗ ಅದಕ್ಕಾಗಿ ಅವನು ಈ ಉಪವಾಸದಂತಹ ಕಠಿಣವಾದ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳದೇನೆ ವಿಷ್ಣು ಪಂಚಕ ಅಂತನ್ನುವುದೇನಿದೆಯಲ್ಲ ಅದನ್ನು ಬೇರೊಂದು ಅರ್ಥದಲ್ಲಿ ನಾವು ಪರಿಗ್ರಹ ಮಾಡಬೇಕು. 2 ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಆಚರಣೆ ಮಾಡೋಣ. ಮುಂದೆ ಈ 2 ಏಕಾದಶಿ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಹಾಗೆ ಶ್ರವಣ ನಕ್ಷತ್ರ ಇದ್ದ ದಿವಸ ನಾವು ವಿಷ್ಣು ಸಹಸ್ರನಾಮವನ್ನು 5 ಬಾರಿ ಪಾರಾಯಣ ಮಾಡ್ತೇವೆ. ಅಥವಾ ಆ 5 ದಿವಸ ವಿದ್ವಾಂಸರಿಂದ ವಿಷ್ಣು ಸಹಸ್ರನಾಮದ ಪ್ರವಚನವನ್ನು ಏರ್ಪಡಿಸ್ತೇವೆ ಅಂತ ಹೀಗೆಲ್ಲ ಕೆಲವು ನಿಯಮಗಳನ್ನು ನಾವಾಗಿ ಹಾಕಿಕೊಂಡು 1 ವರ್ಷ ಈ ವಿಷ್ಣು ಪಂಚಕ ವ್ರತ ಆಚರಣೆ ಮಾಡ್ತಾರೆ. ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. 1 ವರ್ಷದಲ್ಲಿ ಆ ವಿಷ್ಣು ಸಹಸ್ರನಾಮದ ಪ್ರವಚನ ಸಮಾಪ್ತ ಆಗಿರ್ಬೇಕು. ಹಾಗೆ ಅದರ ಉದ್ಯಾಪನವನ್ನು ಮಾಡ್ಲಿಕ್ಕೆ ಸಾಧ್ಯ. ಈ ಥರ ಎಲ್ಲ ಮಾಡಬಹುದು. ವಿಷ್ಣು ಪಂಚಕಕ್ಕೆ ತುಂಬ ಕಟ್ಟುನಿಟ್ಟಾದಂಥ ವಿಷ್ಣು ಪಂಚಕಕ್ಕೆ ಪರ್ಯಾಯವಾಗಿ. ಮುಂದೆ ಈ ಮಾರ್ಗಶೀರ್ಷ ಮೊದಲಾದ ಮಾಸಗಳಿಂದ ಆರಂಭಿಸಿ ಕಾರ್ತಿಕ ಮಾಸದವರೆಗೆ ಮತ್ತೊಂದು ಈ ವ್ರತದ ಕಾರ್ಯಕ್ರಮವನ್ನು ಹೇಳ್ತಿದ್ದಾರೆ. ಮಾರ್ಗಶೀರ್ಷ ಮಾಸದ ದ್ವಾದಶಿ ದಿವಸ ಅಂತ ಹೇಳ್ತಿದ್ದಾರೆ. ದ್ವಾದಶಿ ಅಲ್ಲ, ಏಕಾದಶಿ ದಿವಸ ಉಪವಾಸ ಮಾಡಿ ದ್ವಾದಶಿ ಪಾಲನೆ ಮಾಡಬೇಕು. ಮುಂದೆ ಅದರಿಂದ ಅಶ್ವಮೇಧ ಯಾಗದ ಫಲ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾರ್ಗಶೀರ್ಷ ಮಾಸದಿಂದ ಯಾಕೆ ಪ್ರಾರಂಭಿಸಿದ್ದಾರೆ ಅಂದರೆ ಮಾಸಾನ ಮಾರ್ಗಶೀರ್ಷೋಹಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಮಾಸ ಅಂತನ್ನೋದು ಈ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ಅಂತನ್ನೋದು ನನಗೆ ಬಹಳ ಪ್ರಿಯ ಅಂತ ಅವನು ಅಲ್ಲಿ ಹೇಳ್ಕೊಂಡಿದ್ದಾನೆ. ಆದ್ದರಿಂದ ಒಂದು ಯಾವುದೋ ಕಾಲಘಟ್ಟದಲ್ಲಿ ಈ ಮಾರ್ಗಶೀರ್ಷದಿಂದ ಮಾಸದಿಂದಲೇ ಕಾಲದ ಗಣನೆ ನಡೀತಾ ಇತ್ತು ಅಂತ ವಿದ್ವಾಂಸರು ವರ್ಣನೆ ಮಾಡ್ತಾರೆ. ಆದ್ದರಿಂದ ಈ ನಾವು ಇವತ್ತು ನಮ್ಮ ಪಂಚಾಂಗವನ್ನು ಕೂಡ ಗಮನಿಸಿದರೆ ಮಾರ್ಗಶೀರ್ಷ ಮಾಸದ ಅಧಿದೇವತೆ ಕೇಶವ, ಮುಂದೆ ಪುಷ್ಯ ಮಾಸದ ದೇವತೆ ನಾರಾಯಣ. ಹೀಗೆ ಕೇಶವ, ನಾರಾಯಣ ಮೊದಲಾದ ಭಗವಂತನ 12 ರೂಪಗಳು ಆ ಮಾಸಕ್ಕೆ ಅಧಿದೇವತೆಗಳಾಗಿರುವುದು ಮಾರ್ಗಶೀರ್ಷದಿಂದಲೇ ಅನ್ನೋದನ್ನು ನಾವು ಗಮನಿಸಬೇಕು. ಅಲ್ಲಿ ಮಾರ್ಗಶೀರ್ಷ ಮಾಸ ಅಂತ ಅನ್ನೋದು ಹೀಗೆ ಭಗವಂತನಿಗೆ ಅತ್ಯಂತ ಪ್ರಿಯಕರವಾದಂತಹ ಮಾಸ ಅಂತ ಭಗವದ್ಗೀತಾದಲ್ಲಿ ಕೂಡ 10ನೇ ಅಧ್ಯಾಯದಲ್ಲಿ ಬಂದಿದೆ. ಈ ಮಾಸಕ್ಕೆ ಈ ಮಾರ್ಗಶೀರ್ಷ ಮಾಸಕ್ಕೆ ಅಗ್ರಹಾಯಣ ಅಂತ ಕೂಡ ಕರೀತಾರೆ. ಅಗ್ರಹಾಯಣ, ಹಾಯನ ಅಂತ ವರ್ಷ, ಅದರ ಅಗ್ರಭಾಗ ಅಂತ. ಅದರಿಂದಾಗಿ ಮಾರ್ಗಶೀರ್ಷ ಮಾಸಕ್ಕೆ ಇಂಥದ್ದೊಂದು ಮಹತ್ವ ಇದೆ. ಅದನ್ನ ಇಲ್ಲಿ ಕೃಷ್ಣ ಹೇಳಲಿಕ್ಕೆ ತೊಡಗಿದ್ದಾನೆ ಮೊದಲು. ಅಲ್ಲಿಂದ ಭಗವಂತನನ್ನ ಆರಾಧಿಸಲಿಕ್ಕೆ ತೊಡಗಬೇಕು. ಮತ್ತಲ್ಲಿ ಕೇಶವ ಅನ್ನೋ ಹೆಸರು ಬಂದಿರುವುದನ್ನು ಗಮನಿಸಬೇಕು. ಮಾರ್ಗಶೀರ್ಷೇಣ ಕೇಶವಂ ಅಂತ. ಮುಂದೆ ಪುಷ್ಯ ಮಾಸದಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು. ಅಲ್ಲಿ ನಾರಾಯಣನನ್ನ ಧ್ಯಾನಿಸಬೇಕು. ಕೇಶವದ ನಂತರ ಬರುವಂಥದ್ದು ನಾರಾಯಣ ರೂಪ. ಮುಂದೆ ಫಾಲ್ಗುಣ ಮಾಸದ ದ್ವಾದಶಿ ದಿವಸ ಭಗವಂತನ ಆರಾಧನೆ ಮಾಡಬೇಕು.
ಅಲ್ಲಿ ಅತಿರಾತ್ರ ಅನ್ನುವಂಥ ಯಾಗ ಮಾಡಿದ ಫಲ ಬರ್ತದೆ. ಮತ್ತೆ ಅಲ್ಲಿ ಆರಾಧಿಸಲ್ಪಡಬೇಕಾದಂಥ ಭಗವಂತನ ರೂಪ ಮಾಧವ ಅಂತ. ಮುಂದೆ ಮಾಘ ಮಾಸದಲ್ಲಿ ಭಗವಂತನನ್ನ ಆರಾಧಿಸಿದರೆ ಮತ್ತು ಮಾಧವನನ್ನ ಆಗ ಆರಾಧಿಸಿದರೆ ಅದರಿಂದ ರಾಜಸೂಯ ಯಾಗದ ಫಲ ಇದೆ ಅಂತ ಹೇಳ್ತಾರೆ. ಚೈತ್ರ ಮಾಸದಲ್ಲಿ ವಿಷ್ಣುವನ್ನು ಆರಾಧಿಸಬೇಕು, ಪುಂಡರೀಕ ಯಾಗದ ಫಲ ಪಡ್ಕೋತಾನೆ. ಮುಂದೆ ಮಧುಸೂದನ ಎಂಬ ಹೆಸರಿನಿಂದ ಭಗವಂತನನ್ನು ಆರಾಧಿಸಬೇಕು. ವೈಶಾಖ ಮಾಸದಲ್ಲಿ ಅವರಿಗೆ ಅಗ್ನಿಷ್ಠೋಮ ಯಾಗದ ಫಲ ಇದೆ. ಜ್ಯೇಷ್ಠ ಮಾಸದಲ್ಲಿ ತ್ರಿವಿಕ್ರಮ, ಅವರಿಗೆ ಗೋಮೇಧ ಯಾಗದ ಫಲ ಸಿಗ್ತದೆ. ಆಷಾಢ ಮಾಸದಲ್ಲಿ ವಾಮನ ರೂಪದ ಭಗವಂತನನ್ನು ಆರಾಧನೆ ಮಾಡಬೇಕು, ನರಮೇಧ ಯಾಗದ ಫಲ ಸಿಗ್ತದೆ. ಮುಂದೆ ಶ್ರಾವಣ ಮಾಸದಲ್ಲಿ ಶ್ರೀಧರ ಎಂಬ ರೂಪದಿಂದ ಭಗವಂತನನ್ನು ಆರಾಧನೆ ಮಾಡಿ ಏಕಾದಶಿ ಉಪವಾಸ ಮಾಡಿದರೆ ಅದರಿಂದ ಪಂಚಯಜ್ಞಗಳನ್ನು ಮಾಡಿದಂತಹ ಫಲ ಸಿಗ್ತದೆ. ಭಾದ್ರಪದ ಮಾಸದಲ್ಲಿ ಋಷಿಕೇಶ ರೂಪದ ಭಗವಂತ ನಿಯಾಮಕನಾಗಿರ್ತಾನೆ. ಅಲ್ಲಿ ಮಾಡಿದ ಧರ್ಮಾಚರಣೆ, ಉಪವಾಸ ಇತ್ಯಾದಿಗಳಿಂದ ಸೌತ್ರಾಮಣಿ ಎನ್ನುವ ಯಜ್ಞದ ಫಲ ಸಿಗ್ತದೆ. ಮುಂದೆ ಆಶ್ವಯುಜ ಮಾಸದಲ್ಲಿ ಪದ್ಮನಾಭ ರೂಪವನ್ನು ಆರಾಧಿಸಬೇಕು, ಅದರಿಂದ 1000 ಗೋದಾನಗಳ ಫಲ. ಮುಂದೆ ಕಾರ್ತಿಕ ಮಾಸದಲ್ಲಿ ದಾಮೋದರ ರೂಪವನ್ನು ಆರಾಧನೆ ಮಾಡಿದರೆ ಅದರಿಂದ ಸಕಲ ಯಜ್ಞಗಳ ಫಲವನ್ನು ಪಡ್ಕೋಬಹುದು. ಕೇವಲ ಏಕಾದಶಿ ದಿವಸ ಕೇವಲೇನ ಉಪವಾಸೇನ ದ್ವಾದಶ್ಯಾಂ ಪಾಂಡುರಂದನ, 12 ದಿವಸ ಈ ಉಪವಾಸವನ್ನು ಮಾಡಿದರೂ ಸಾಕು ಅಂತ ಹೇಳ್ತಿದ್ದಾರೆ. ಅದರಿಂದ ಈ ಸಮಗ್ರ ವಿಷ್ಣು ಪಂಚಕವನ್ನು ಮಾಡಿದ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಯತ್ಫಲಂ ಪೂರ್ವಮುದ್ದಿಷ್ಟಂ ತಸ್ಯಾರ್ಧಂ ಲಭತೆ ಫಲಂ. ಮತ್ತೆ ಶ್ರಾವಣೇ ಪೇವಂ ಏವಂ ಮಾಂ, ಶ್ರವಣ ನಕ್ಷತ್ರದ ದಿವಸ ಉಪವಾಸ ಮಾಡಿ ಆರಾಧನೆ ಮಾಡಿದ್ರು ಅವನಿಗೆ, ಆ ಸಾಧಕನಿಗೆ ನನ್ನ ಲೋಕ ಪ್ರಾಪ್ತ ಆಗ್ತದೆ. ಹೀಗೆ 1 ಸಂವತ್ಸರ ಕಾಲ ಆರಾಧನೆ ಮಾಡಬೇಕು. ಮುಂದೆ ಆತ ನನ್ನ ಲೋಕವನ್ನು ಪಡ್ಕೊಳ್ತಾನೆ. ಏಕಾದಶಿ ದಿವಸ ವೇದಾದಿಗಳನ್ನು, ಶಾಸ್ತ್ರಗಳನ್ನು ಪಠಿಸಬೇಕು, ಅವನಿಗೆ ಮಹಾಫಲ ಇದೆ ಅದರಿಂದ. ಮುಂದೆ ದ್ವಾದಶಿ ದಿವಸ ಭಗವಂತನಿಗೆ ಗಂಧ, ತುಳಸಿ ಮತ್ತು ಪತ್ರ, ಗಡ್ಡೆ, ಗೆಣಸು ಇತ್ಯಾದಿ ಏನು ಸಿಗ್ತದೋ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಮುಂದೆ ಇದೇ ಮಾರ್ಗದಿಂದಲೇ ಇಂದ್ರ ಮೊದಲಾದ ದೇವತೆಗಳು ಕೂಡ ನನ್ನನ್ನು ಆರಾಧನೆ ಮಾಡಿದ್ದಾರೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಆಗ ಈ ಯುಧಿಷ್ಠಿರ ಕೃಷ್ಣನನ್ನ ಸ್ತುತಿಸ್ಲಿಕ್ಕೆ ತೊಡಗಿದ ಭಕ್ತಿ ಪರವಶನಾಗಿ. ನೀನು ಸಮಸ್ತ ಲೋಕಗಳಿಗೆ ಒಡೆಯ, ಸಹಸ್ರ ಶಿರಸ್ ನೀನು. ಇಲ್ಲಿ ಈ ಎಲ್ಲ ನಾಮಗಳಲ್ಲಿ ಪ್ರಧಾನವಾದ ನಾಮಗಳನ್ನು ಕೆಲವೊಂದು ಹೇಳ್ತೀನಿ ಅಷ್ಟೇ. ತ್ರಯೀಮಯ ಅಂಥೇಳಿ ಎಲ್ಲ ವೇದಗಳಿಂದಲೂ ಆತ ಪ್ರತಿಪಾದ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ವೇದಗಳಿಂದ ಪ್ರತಿಪಾದ್ಯ ಅಂತ ಅದಕ್ಕೆ ಅರ್ಥ ಅಷ್ಟೆ. ವಿಶ್ವ, ತೇಜಸ, ಪ್ರಾಜ್ಞಾ, ತುರಿಯ ಅಂತ 3 ರೂಪ ಇದ್ದವನು, ಅಥವಾ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳಿದ್ದವನು. ಸೃಷ್ಟಿ, ಸಂಹಾರ ಇತ್ಯಾದಿಗಳನ್ನು ಮಾಡುವಂಥವನು. ರುದ್ರ ರೂಪ, ರುದ್ರ ಮಾಡುವಂಥ ಸಂಹಾರ ಕರ್ಮಗಳನ್ನು ಮಾಡುವಂಥವನು. ಭಯಂಕರವಾದಂಥ ಕರ್ಮಗಳಲ್ಲಿ ಆಸಕ್ತನಾದಂಥ ರುದ್ರ ರೂಪನೇ. ಪಂಚಯಜ್ಞ ಸ್ವರೂಪನೇ. ಯಜ್ಞೋ ಯಜ್ಞಪಮಾನ್ ನಾಮ, ಯಜ್ಞ, ಯಜ್ಞಪುರುಷ, ಯಜ್ಞೇಶ, ಯಜ್ಞಭಾವನ, ಯಜ್ಞಭುಕ್ ಎಂಬುದಾಗಿ 5 ರೂಪಗಳುಳ್ಳವನೇ ಅಂತ ಅದರ ಅರ್ಥ. ಪಂಚರೂಪಗಳು ಅಂತ ಅನ್ನೋದಕ್ಕೆ. ಕೃಷ್ಣ ಪ್ರಿಯ, ಕೃಷ್ಣ ಅಂದರೆ ದ್ರೌಪದಿ, ಆ ದ್ರೌಪದಿಗೆ ಸ್ವಾಮಿ ಆದವನು ಅಂತ ಅರ್ಥ. ಹಯಭಕ್ತರ, ಹಯಗ್ರೀವನೇ, ಪಂಚಾಯುಧನೇ, ಪಂಚಸ್ವರೂಪವುಳ್ಳವನೇ. ಹೀಗೆ ನಾನಾ ಥರದ ಮಂತ್ರಗಳಿಂದ ಯುಧಿಷ್ಠಿರ ಕೃಷ್ಣನನ್ನ ಸ್ತುತಿಸಿದ. ಆಗ ಕೃಷ್ಣ ಕೇಳಿದ, ಇಷ್ಟೆಲ್ಲ ಥರದ ಸ್ತೋತ್ರ ಮಾಡ್ತಾ ಇದ್ದಿ, ಆ ಸ್ತೋತ್ರವನ್ನ ನಿಲ್ಲಿಸು. ಏನಾದರೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಜಿಜ್ಞಾಸೆ ಇದ್ರೆ ಅದನ್ನು ಮಾಡು ಅಂತ ಕೃಷ್ಣ ಅವನಿಗೆ ಹೇಳಿದ. ಆಗ ಯುಧಿಷ್ಠಿರ ಈ ಮುಂದಿನಂತೆ ಹೇಳಿದ. ಭಗವನ್ ಸ್ತುತ್ಪ್ರಸಾದಾತ್ತು ಧರ್ಮಂ ಸ್ಮೃತ್ವಾ ಪುನಃ ಪುನಃ ನ ಶಾಂತಿರಸ್ತಿ ಮೇ ದೇವ ನೃತ್ಯತೀವಚ ಮೇ ಮನಃ. ನನ್ನ ಮನಸ್ಸು ನರ್ತನ ಮಾಡುವಂತೆ ಕಾಣಿಸ್ತಾ ಇದೆ. ಇದಂಚ ಧರ್ಮ ಸಂಪನ್ನಂ ವಕ್ತುಮರ್ಹಸಿ ಮಾಧವ.
ಕೃಷ್ಣ ಪಕ್ಷೇಶು ದ್ವಾದಶ್ಯಾಂ ಅರ್ಚನೀಯ ಕಥಂ ಭವೇತ್. ಆನಂದದಿಂದ ನನ್ನ ಮನಸ್ಸು ನೃತ್ಯ ಮಾಡುವಂತೆ ಕಾಣಿಸ್ತಾ ಇದೆ. ನೀನು ನನಗೆ ಈ ಅನೇಕ ಥರದ ಧರ್ಮಗಳನ್ನು ಬೋಧಿಸಬೇಕು. ಈ ಕೃಷ್ಣ ಪಕ್ಷದ ಏಕಾದಶಿ ದ್ವಾದಶಿ ದಿವಸ ನನ್ನನ್ನು ಹೇಗೆ ಆರಾಧನೆ ಮಾಡಬೇಕು, ಅದನ್ನು ನಿನ್ನನ್ನು ಹೇಗೆ ಆರಾಧನೆ ಮಾಡಬೇಕು ಅದನ್ನು ಹೇಳುವಂತ ಯುಧಿಷ್ಠಿರ ಕೇಳಿದಾಗ, ನನ್ನನ್ನು ಪೂಜಿಸಬೇಕು, ಬ್ರಾಹ್ಮಣರನ್ನು ಪೂಜಿಸಬೇಕು, ಅದರಿಂದ ಆತ ನನ್ನನ್ನು ಅಥವಾ ದಕ್ಷಿಣಾಮೂರ್ತಿಯನ್ನು ಅಂದರೆ ಶಿವ ಅಥವಾ ನನ್ನನ್ನಾದರೂ ಅವನು ಬಂದು ತಲುಪ್ತಾನೆ. ಮುಂದೆ ನಕ್ಷತ್ರ, ಗ್ರಹ ಇವುಗಳೆಲ್ಲದರ ಆ ಅಭಿಮಾನಿ ದೇವತೆಗಳ ಅಭಿನಂದನೆಯನ್ನು ಸ್ವೀಕಾರ ಮಾಡಿ ಆ ಲೋಕಗಳಿಗೆ ಅವನು ಹೋಗ್ತಾನೆ, ಅಥವಾ ಚಂದ್ರಲೋಕಕ್ಕಾದರೂ ಹೋಗ್ತಾನೆ ಅಂತ ಕೃಷ್ಣ ಹೇಳಿದೆ. ಅಲ್ಲಿಗೆ ಈ ನಡೀತಾ ಇರುವಂತಹ ಅಧ್ಯಾಯದಲ್ಲಿ TR ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ 114 ಅಧ್ಯಾಯಗಳು ಸಮಾಪ್ತ ಆಗಿವೆ. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 120ನೇ ಅಧ್ಯಾಯ ಸಮಾಪ್ತವಾಗಿದೆ. ಇಲ್ಲಿಗೆ ಇವತ್ತಿನ ಈ ಭಾಗವು ಕೂಡ ಸಮಾಪ್ತವಾಗಿದೆ.